ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ನಿಮ್ದು? ಯಾಕೆಂದ್ರೆ ಒಂದ್ ದೇಶದಲ್ಲಿ ಹೋಗಿ ಅಲ್ಲಿ ಊಟ ತಿಂಡಿಗೂ ಬಹಳ ಕಷ್ಟ ಆಗತ್ತೆ, ಹೆಂಗ್ ಮ್ಯಾನೇಜ್ ಮಾಡ್ತೀನಿ? ನಾನು ಎಲ್ಲ ಜನಗಳ ಜೊತೆ ಬೆರ್ತು ಅವ್ರ ಜೊತೆಗೆ ಇರ್ತೀನಿ ಅವರಾಗಿ. ನಾನು ಎಲ್ಲೂ ನನ್ನತನ ಈಗ ನಾನು ಹೋದರೆ ನನಗೆ ಇದು ಬೇಕು, ನಂಗೆ ಅದು ಬೇಕು, ನಾವೆಲ್ಲ ಅದೇ ಮಾಡೋದಲ್ವಾ. ಎಲ್ಲೋದ್ರೂ ನಾವು ಈಗ ಇದು ಇರಾಕ್ಗೆ ಹೋದ್ರೂ ನಂಗೆ ಇಡ್ಲಿ ಸಾಂಬಾರೇ ಬೇಕು ಅಂದರೆ ಎಲ್ಲಾಗತ್ತೆ ಕೆಲಸ. ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್. ಎಲ್ಲಿ ಹೋಗ್ತಿರೋ ಅದರ ಅನುಗುಣವಾಗಿ ನೀವು ಬದುಕಬೇಕು. ಈಗ ಚಳಿಗಾಲದಲ್ಲಿ ಹೋಗ್ಬಿಟ್ಟು ಬಟ್ಟೆ ಬಿಚ್ಚೋಕ್ಕಾಗಲ್ಲ, ಸೆಕೆಗಾಲದಲ್ಲಿ ಹೋಗ್ಬಿಟ್ಟು ಜಾಕೆಟ್ ಹಾಕೊಳಕ್ಕಾಗಲ್ಲ. ಆ ರೀತಿನೇ ನಾವು ಬದುಕಬೇಕು. ಅವರಲ್ಲಿ ನಾವು ಎಲ್ಲರಲ್ಲೂ ಒಂದಾಗು ದುಡ್ಡು ಬೇಕಲ್ಲ. ಇಲ್ಲ ಹಂಗೆ ಅನ್ಕೋತೀರಾ? ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಹೇಳಿದಾರಲ್ಲ ಡಿ ವಿ ಜಿ ಅವರು. ಯಾಕೆ ಹೇಳಿದ್ರು ಅಂದರೆ ದುಡ್ಡು ಅವಶ್ಯಕತೆ ಇದೆ, ಖಂಡಿತ ನಾವು ಮಾಡ್ತಿರೋ ಕೆಲಸಕ್ಕೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಕೆಲವು ವಿಚಾರಗಳಿದೆ, ದುಡ್ಡನ್ನು ಹೆಂಗೆ ಉಳಿಸ್ಕೋಬೋದು ಆ ವಿಷಯದಲ್ಲೂ ಅಂತ. ಈಗ ಜನಗಳ ಜೊತೆ ಬೆರೆತು ಅವರು ಅವ್ರ ಮನೆಗಳಲ್ಲಿ ಉಳ್ಕೊಂಡಾಗ, ಅಥವಾ ಹೋಟೆಲ್ಸ್ನ ಬಿಟ್ಟು ಹಾಸ್ಟೆಲಲ್ಲಿ ಉಳಿದಾಗ, ಅಥವಾ ಎಲ್ಲೋ ಹೋಟೆಲ್ ಎಕ್ಸ್ಪೆನ್ಸಿವ್ ಊಟ ತಿಂಡಿ ಮಾಡೋ ಬದಲು ಯಾವುದೋ ಒಂದು ಚಿಕ್ಕ ಕ್ಯಾಂಟೀನಲ್ಲಿ ತಿಂದಾಗ, ಅಥವಾ ಅವರ ಮನೆಗಳಲ್ಲಿ ಊಟ ಮಾಡಿದಾಗ ಅವ್ರ ಮನೆ ಗೊತ್ತಾಯಿತು, ಅವ್ರ ಮನೆ ಹೆಂಗಿದೆ ಅಂತ ಗೊತ್ತಾಯಿತು. ಮನೆ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಮಾರ್ಕೆಟ್ ಅರ್ಥ ಮಾಡ್ಕೊಂಡ್ರೆ ಇಡೀ ದೇಶ ಅರ್ಥ ಮಾಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ನೀವು ಅಲ್ಲಿ ಏನೇನು ಐಟಮ್ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶ ಏನು ಊಟ ಮಾಡ್ತಾಯಿದೆ ಅಂತ. ಆ ದೇಶ ಸೂಪರ್ ಮಾರ್ಕೆಟೇ ಇಲ್ಲ ಅಂದರೆ ಮನೆಗಳಿಗೆ ಹೋಗಬೇಕು. ಮನೆಗಳಲ್ಲಿ ಜನ ಪಾತ್ರೆ ಹೆಂಗಿದೆ, ಅವ್ರ ಊಟ ಹೆಂಗಿದೆ, ಅವ್ರು ಯಾವ ಥರ ಕೂತ್ಕೊಂಡು ಊಟ ಮಾಡ್ತಾರೆ, ಕೈಯಲ್ಲಿ ಊಟ ಮಾಡ್ತಾರೆ, ಸ್ಪೂನಲ್ಲಿ ಊಟ ಮಾಡ್ತಾರೆ, ಹಿಂಗೆ ಊಟ ಮಾಡ್ತಾರೆ, ಅವ್ರು ಯಾವ ಥರ ಅವ್ರ ಮನೇಲಿದೆ, ಆ ಮನೆಗಳನ್ನು ಅರ್ಥ ಮಾಡ್ಕೊಂಡಾಗಲೇ ನಿಜವಾದ ದೇಶದ ಸಂಸ್ಕೃತಿ ಅರ್ಥ ಆಗೋದು ನನ್ನ ಅಭಿಪ್ರಾಯ. ಸೊ ಇದರಲ್ಲಿ ಹಣ ಕೂಡ ಉಳಿತಾಯ ಆಗುತ್ತೆ, ಹಾಗೆ ದೇಶವನ್ನು ಕೂಡ ಇನ್ ಡೆಪ್ತ್ ನೋಡ್ಬೋದು. ಇಲ್ಲಾಂದರೆ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ. ರೆಸ್ಪಾನ್ಸ್ ಹೆಂಗಿರುತ್ತೆ ಜನರದ್ದು ವ್ಲಾಗರ್ಸಿಗೆ? ನಾನು ವ್ಲಾಗರಾಗಿ ಯಾರ ಮನೆಗೂ ಹೋಗಲ್ಲ. ನಾನೊಬ್ಬ ಮನುಷ್ಯನ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ. ಹೌದು, ನಾವೆಲ್ಲರೂ ಒಂದೇ. ಈಗ ವಿಶ್ವದಲ್ಲಿ ನಮ್ಮ ಅದಕ್ಕೆ ನಾನು ಇಲ್ಲೂ ಅಷ್ಟೇ ಯಾರೋ ಕೇಳಿದ್ರು ಯಾವ ಊರು ನಿಮ್ಮದು ಅಂತ, ಕರ್ನಾಟಕ ಅಂತ ಹೇಳಿದೆ. ಯಾಕೆಂದರೆ 50-60 ದೇಶ ಸುತ್ತಿದ ಮೇಲೆ ನಂಗೆ ಏನು ಗೊತ್ತಾಯಿತು ಅಂದರೆ ಏರಿಯಾ ಕೇರಿ ಭಾಷೆ, ಮತ್ತು ಈಗ ನೀನು ಮಂಗಳೂರು, ನಾ ಬೆಂಗಳೂರು, ನೀನು ಕೋರಮಂಗಲ, ನಾನು ಉಳ್ಳಾಳ, ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡೆ ನಮ್ಮದು ಒಂದು ಏಕತೆ ಇಲ್ಲ. ಹಿಂದೂ, ಮುಸ್ಲಿಮು, ಸಿಖ್, ಈಸಾಯಿ, ನಾವು ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದೀವಿ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಇನ್ನೂ ಆ ಒಂದು ಸೆಗ್ರಿಗೇಷನ್ ಇದೆ, ಡಿವೈಡ್ ಆ್ಯಂಡ್ ರೂಲ್. ಬ್ರಿಟಿಷ್ ಏನು ಮಾಡೋದ್ರು ಅದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ನಾವು. ಅದಕ್ಕೆ ನಾನು ಯಾವಾಗಲೂ ಕನ್ನಡಿಗ ಅಂತ ಹೇಳಿದ್ರೆ ನಾನು ಯಾರು ಮುಂದೆ ಪ್ರಶ್ನೆನೇ ಕೇಳೋಕ್ಕಾಗಲ್ಲ. 7 ಕೋಟಿ ಒಂದು ಶಕ್ತಿ ಆಗ್ಬೋದು, ಆದರೆ 7 ಕೋಟಿನ ಒಡೆಯೋದೇನೋ ಏರಿಯಾ ಕೇರಿ, ಹಿಂದೂ, ಇದು ಜಾತಿ, ಮತ, ಧರ್ಮ ಇವೆಲ್ಲ ತಂದಾಗ ಪಂಗಡ ನಾವೆಲ್ಲ ಬೇರೆ ಬೇರೆ ಚಂಕ್ ಆಗಿಬಿಡ್ತೀವಲ್ಲ. ಈ ಚಂಕ್ನ ಹಾಳು ಮಾಡದೆ ಒಟ್ಟಿಗೆ ಯುನೈಟೆಡ್ ಆಗಿ ಮಾತಾಡಬೇಕು ಅಂದರೆ ನಾವು ಕನ್ನಡಿಗ ಅಂತ ಮಾತಾಡಬೇಕು. ಸೊ ಆ ರೀತಿ ನಾನು ಕನ್ನಡಿಗ ಅಂತಲೇ ಹೇಳ್ತೀನಿ. ಈ ರೀತಿ ನಾವು ವರ್ಲ್ಡ್ನ ಅಪ್ರೋಚ್ ಮಾಡಿದಾಗ ವಸುದೈವ ಕುಟುಂಬಕಂ ಒಂದು ರೀತಿಯಲ್ಲಿ ಎಲ್ಲರೂ ತೆರೆದ ಹೃದಯದಿಂದ ಕರೆದಿದ್ದಾರೆ, ಎಲ್ಲರೂ ಓಪನ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಎಲ್ಲೂ ಒಂದು ದಿವಸ ಒಂದು ಸಮಸ್ಯೆ ಆಗಿಲ್ಲ. ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲೂ ಅವರೇ ನನ್ನನ್ನು ಅವರ ತಮ್ಮನಂತೆ, ಅವರ ಅಣ್ಣನಂತೆ, ಅಥವಾ ಅವರ ಬಂಧು ಬಾಂಧವರಂತೆ, ಅವರ ಕುಟುಂಬದ ಒಬ್ಬರಂತೆ ಕಾಪಾಡಿದ್ದಾರೆ ನಾನು. ಅದು ರೆಕಗ್ನೈಸ್ ಹೆಂಗೆ ಮಾಡ್ತೀರಿ? ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸನ್ನಿವೇಶ ಇರುತ್ತೆ. ಎಲ್ಲ ಟೈಮಲ್ಲೂ ನಿಮ್ಗೆ ಒಳ್ಳೆಯವರೇ ಸಿಗಬೇಕು ಅಂತ ಇಲ್ಲ, ಕೆಲವರು ನಿಮ್ಮ ಹತ್ರ ಸುಲಿಯೋ ಪ್ರಯತ್ನನೂ ಪಡಬಹುದು. ಹೆಂಗೆ ಕಂಡು ಹಿಡಿತೀರಿ, ಹೆಂಗೆ ಅಪ್ರೋಚ್ ಮಾಡ್ತೀರಿ? ನನ್ನ ಫ್ರೀಕ್ವೆನ್ಸಿ ಚೆನ್ನಾಗಿ ಇಟ್ಕೋತೀನಿ ನಾನು. ಈಗ 91.1 ಈಗ ನಿಮ್ಮ ಚಾನಲ್ ಹಾಕಿದ್ರೆ ನಿಮ್ಮ ಚಾನಲ್ಲೇ ಬರುತ್ತೆ, ಬೇರೆ ಚಾನಲ್ ಬರೋಲ್ಲ. ಆ ರಿಮೋಟಲ್ಲಿ ಆ ಬಟನ್ ಒತ್ತಿದ್ರೆ ಆ ಚಾನಲ್ಗೆ ಹೋಗುತ್ತಲ್ವ. ಈ FM 91.0 ಒತ್ತಿದ್ರೆ 91.1 ಬರೋಲ್ಲ. ನಮ್ಮ ಫ್ರೀಕ್ವೆನ್ಸಿ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ಥಾಟ್ಸ್, ನಮ್ಮದು ಅಂದರೆ ನಾನು ಕೊಡೋ ಎನರ್ಜಿ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಆ ವೆಲ್ಕಮಿಂಗ್ ಎನರ್ಜಿಲೇ ಹೋಗ್ತೀನಿ. ನಂಗೆ ಅಂಥ ಜನನೇ ಸಿಗ್ತಾರೆ. ನನ್ನ ಮಗಳು ಸರಿಯಿಲ್ಲ, ಎಲ್ಲ ಸರಿಯಿಲ್ಲ, ಇವರು ಸರಿಯಿಲ್ಲ, ಅವ್ರು ಸರಿಯಿಲ್ಲ, ಈ ದೇಶ ಸರಿಯಿಲ್ಲ ಅಂತ ಹೋದರೆ ನಂಗೆ ಅಂಥವ್ರೆ ಸಿಗ್ತಾರೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಹೌದು. ಯಾಕೆಂದರೆ ಜಗತ್ತು ನಡೆಯೋದು ನಮ್ಮ ಥಾಟ್ಸಲ್ಲಿ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಈಗ ಮೋಡ ಕವಿದ ವಾತಾವರಣ ಇದ್ದರೆ ಕಣ್ಣೀರು ಬರ್ಬೋದು, ಡ್ಯಾನ್ಸು ಬರ್ಬೋದು. ಈಗ ಮಳೆ ಬೀಳ್ತಾ ಇದ್ದರೆ ಒಬ್ಬ ಮಳೆಲಿ ಹೋಗಿ ಡ್ಯಾನ್ಸ್ ಮಾಡ್ತಾನೆ, ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಬ್ಬ ಕೂತ್ಕೊಂಡು ಅಕಸ್ಮಾತ್ ಅವ್ನು ಬ್ರೇಕಪ್ ಆಗಿದ್ರೆ ಒಂದು ಅಂದರೆ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಕಣ್ಣಲ್ಲಿ ನೀರು ಕೂಡ ಹಾಕ್ಬೋದು. ಬಟ್ ಮಳೆ ಬದಲಾಗಲಿಲ್ವಲ್ಲ, ಅವನ ಮನಸ್ಥಿತಿ, ಅವನ ಮನಸ್ಸಿನ ಸನ್ನಿವೇಶ ಬದಲಾಯಿತು. ಸೊ ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಕರೆಕ್ಟ್ ಎನರ್ಜಿಲಿ ಇಟ್ಕೊಂಡು ಹೋದರೆ ನಮಗೆಲ್ಲೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಚಿಕ್ಕ ಪುಟ್ಟದಾಗತ್ತೆ, ಅದನ್ನು ಫೇಸ್ ಮಾಡೋದೇ ಮಜಾ. ಎಲ್ಲನೂ ಅದೇ ಶೇರ್ ಮಾಡ್ಬೋದಾ? ಅಂಥದ್ದೇನಾದ್ರು ಒಂದು ಸನ್ನಿವೇಶ ಶೇರ್ ಮಾಡ್ಬೋದಾ? ಅದೇ ಈ ಇಥಿಯೋಪಿಯಲ್ಲಿ ಗನ್ ಹಿಡಿದು ನೀರು ಕೇಳಿದ್ರು, ಅವ್ರಿಗೆ ಬೇಕಾಗಿದ್ದ ನೀರು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಗನ್ ಹಿಡಿದ್ರು, AK-47 ನಿಲ್ಲಿಸಿದ್ವಿ, ನಮ್ಮ ಸಾಯಿಸ್ತಾರೆ ಅಂದ್ಕೊಂಡ್ವಿ. ಏನು ಬೇಕಣ್ಣ ಅಂದೆ, ಭಾಷೆ ಬರೋಲ್ಲ, ಅಫಾರಲ್ಲಿ ಕಡ್ಡಿ ಪೈಲ್ವಾನ್ ಥರ ಇದ್ದ, ಕೈಯಲ್ಲಿ AK-47, ಅವ್ನಿಗೇನು ಬರ ಇತ್ತದು ಗನ್ನು. ಅವ್ನು ಕೇಳ್ದ, ಏನು ಬೇಕಣ್ಣ ಅಂದೆ. ಹಿಂಗೆ ಸರಿ ತಗೋ ನೀರು ಕೊಟ್ಟರೆ ಹೋದರು. ಅವನಿಗೆ ಬೇಕಾಗಿದ್ದ ನೀರು, ಕೆಲವ್ರಿಗೆ ಊಟ ಬೇಕು. ಕೆಲವು ಕಡೆ ನಾವು ನೋಡ್ತೀವಿ ಜಗತ್ತಲ್ಲಿ ನಾವು ಬದುಕ್ತಾ ಇರೋದಕ್ಕಿಂತ ಕನಿಷ್ಠವಾಗಿ ತುಂಬ ದೇಶಗಳಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ತುಂಬ ಅಂದರೆ ಈಗ ಕೆಲವು ದೇಶಗಳಲ್ಲಿ, ಈಗ ಆಫ್ರಿಕಾದಲ್ಲಿ ಕೆಲವು ಊರುಗಳಲ್ಲಿ ಮಣ್ಣನ್ನು ಬೇಯಿಸ್ಕೊಂಡು ಊಟ ಮಾಡ್ತಾರೆ. ಮಣ್ಣನ್ನು ಬೇಯಿಸ್ಕೊಂಡು ಎಲ್ಲಿ?
ತುಂಬ ಆಫ್ರಿಕನ್ ಕಂಟ್ರೀಸಲ್ಲಿ ಊಟ ತಿಂಡಿನೇ ಇಲ್ಲ. ಮಣ್ಣನ್ನು ಬೇಯಿಸ್ತಾರೆ, ಆ ಮಣ್ಣಿಗೆ ಸ್ಟಾರ್ಚ್ ಥರ ಏನೋ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಿಸಿ ತಿನ್ನೋರಿದ್ದಾರೆ. ನೀರಿಲ್ಲ, ನೀರಿಗೋಸ್ಕರ ನೀವು ಅವ್ರು ಕುಡಿಯೋ ಕಲರ್ ನೀರನ್ನು ನೋಡಿಬಿಟ್ರೆ ನೀವು ನೀರು ಅನ್ನೋದ್ರೆ ಮರ್ತು ಬಿಡ್ತೀರಾ, ಅದು ನೀರ ಅಂತ ಕೇಳ್ತೀರಾ. ಈ ಥರ ಹೀನಾಯ ಸ್ಥಿತಿ. ಈಗ ನಾವು ಹೇಳ್ತೀವಿ ಚೈನಾ, ಡೆನ್ಮಾರ್ಕ್ ಬಗ್ಗೆ ನಾವು ಕಂಪೇರ್ ಮಾಡ್ತಾಯಿದ್ದೀವಿ. ನಮಗಿಂತ ಕನಿಷ್ಠವಾಗಿರುವಂತಹ ದೇಶಗಳು ಕೂಡ ಸಾಕಷ್ಟಿದೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಎಲ್ಲೋ ಅತ್ಯದ್ಭುತವಾದ ಜೀವನ ನಡೆಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಮನುಷ್ಯನ ನಡೆ ಯಾವತ್ತೂ ಪ್ರಗತಿ ಕಡೆ ಅಲ್ವಾ. ನಾವು ಬರೀ ಕೆಟ್ಟದನ್ನೇ ಕಂಪೇರ್ ಮಾಡ್ಕೊಂಡು ಉಲ್ಲೇಖ ಮಾಡೋಕ್ಕಾಗಲ್ಲ. ಆ ರೀತಿಲಿ ಪ್ರತಿಯೊಂದು ದೇಶದಲ್ಲೂ ನನಗೆ ಚಾಲೆಂಜಸ್ ಬಂದೇ ಬರುತ್ತೆ, ಚಿಕ್ಕ ಪುಟ್ಟದ್ದು ಜಗಳಗಳು. ಈಗ ನಿನ್ನೆ ಲಾಸ್ಟ್ ನಾನು ಡೆನ್ಮಾರ್ಕ್ ದೇಶದಲ್ಲಿ ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಒಬ್ಬ ನೀವೆಲ್ಲ ಇಂಡಿಯನ್ಸು ಕಳ್ಳನ ಮಕ್ಕಳು, ಕಳ್ಳರು, ನೀನು ಅದು ಇದು ಅಂತೆಲ್ಲ ಕೆಟ್ಟದಾಗ ಮಾತಾಡ್ದೆ. ಯಾಕೆ ಅಂದರೆ ನಾನು ಪ್ಲೇಟ್ ಊಟ ತೊಗೊಂಬಂದು ಒಂದು ಕಡೆ ಶಿಪ್ಪಲ್ಲಿ ಕೂತ್ಕೊಂಡೆ. ಅವ್ನ ಸಾಮಾನ ಅವ್ನು ನನ್ನ ಚೇರ್ ಹಿಂದೆ ಇಟ್ಟಿದ್ದಂತೆ. ಅವನು ಅಲ್ಲೆಲ್ಲೋ ಕೂತಿದ್ದಾನೆ, ಅವ್ನ ಸಾಮಾನು ಇಲ್ಲಿಟ್ಟಿದ್ದಾನೆ. ಅವನು ಅಲ್ಲಿ ಇಟ್ಟಿರೋದಕ್ಕೆ ನಾವ್ಯಾರು ಕೂರ್ಬಾರದಂತ ಇಲ್ಲಿ. ಅವನ ತಲೆಯಲ್ಲಿ ಏನಂದರೆ ಎಲ್ಲ ಇಂಡಿಯನ್ಸು ಕಳ್ಳರು ಅಂತ ಫಿಕ್ಸ್ ಆಗಿದ್ದಾನೆ. ಆದರೆ ಯೋಚನೆ ಮಾಡಿ, ನಾನು ಅಷ್ಟೆಲ್ಲ ಇವತ್ತು ಬೆಳಗ್ಗೆ ಆ ವಿಡಿಯೋ ಹಾಕಿದ್ದೀನಿ, ಇಷ್ಟೆಲ್ಲ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಅವನಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ರು ನಾನು ನನ್ನ ಸಮಯವನ್ನು ಕಳ್ಕೊಳ್ಳದೆ. ನಾನು ಯಾಕಂದರೆ ಹೊರ ದೇಶದಲ್ಲಿದ್ದೀನಿ, ನನ್ನ ಸಮಯ ಕಳ್ಕೊಬಾರ್ದು. ಅವ್ನು ಏನಾರು ಆಗಲಿ, ನನ್ನ ವ್ಯಕ್ತಿತ್ವ ಬದಲಾಗಬಾರ್ದು, ನಾನು ಕಿರ್ಚಾಡಲಿಲ್ಲ, ಕೂಗಾಡಲಿಲ್ಲ. ಹೋಗಿ ಶಿಪ್ಪೋರಿಗೆ ಕಂಪ್ಲೇಂಟ್ ಮಾಡಿ ಸೆಕ್ಯೂರಿಟಿಯವ್ರಿಗೆಲ್ಲ ಹೇಳಿದ್ರೆ ನೀನೇ ಅವನಿಗೆ ಬೈಬೇಕಿತ್ತು ಅಂತ ಹೇಳ್ತಾರೆ ಸೆಕ್ಯೂರಿಟಿಯವರು. ಯುರೋಪ್ ಖಂಡದಲ್ಲೂ ಕೂಡ ಈ ಥರ ತುಂಬ ರೇಸಿಸಮ್ ತುಂಬ ನಡೆಯುತ್ತೆ. ಜರ್ಮನಿಲೇ ಹೇಳ್ತಾರೆ ಅದನ್ನ ನಿಮಗೆ. ಜರ್ಮನ್ ಶಿಪ್ಪಲ್ಲೇ ನಡೆದಿದ್ದಂತಹ ಘಟನೆ. ಥೈಲ್ಯಾಂಡಲ್ಲಿ ಕೂಡ ಆಯಿತು. ಥೈಲ್ಯಾಂಡ್ ದೇಶದಲ್ಲಿ 62nd ಫ್ಲೋರಲ್ಲಿ ಒಂದು ಸ್ಕೈ ಬಬ್ ಇದೆ. ಕೆಳಗಡೆ ಹೋದಾಗ ಲೇಡಿ ಮ್ಯಾನೇಜರು ನಾನು ಹಾಕೊಂಡಿದ್ದ ಬಟ್ಟೆಗೆ ಅಲೌ ಮಾಡಲ್ಲ ಅಂತ ಹೇಳಿದ್ರು. ಪಾಲಿಸಿ ಅಲ್ಲೇ ಬರೆದಿದ್ದಾರೆ. ಪಾಲಿಸಿನ ಈಗ ಒಬ್ಬ ಅಕ್ಷರಸ್ಥನಿಗೆ ನೀವು ಸುಮ್ಮನೆ ಯಾಮರ್ಸೋಕ್ಕಾಗಲ್ಲ. ನಾನು ಪಾಲಿಸಿ ಓದಿದೆ ಮೇಲಿಂದ ಕೆಳಗಡೆ. ಪಾಲಿಸಿಲಿ ಎಲ್ಲೂ ಬರ್ದಿಲ್ವಲ್ಲ ಈ ಥರ ಹಾಕೋಬಾರ್ದು ಬಟ್ಟೆ ಅಂತ. ನನ್ನ ಕಣ್ಣೆದುರುಗಡೆನೇ ಬೇರೆ ಫಾರಿನರ್ಸು ಅರ್ಧ ಬಟ್ಟೆಲಿ ಹೋಗ್ತಾಯಿದ್ದಾರೆ, ಇಷ್ಟಿಷ್ಟು ಚಡ್ಡಿ ಹಾಕೊಂಡು, ಅರ್ಧೋಗಿರೋ ಚಡ್ಡಿ ಏನೇನೋ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡ್ತಾಯಿದ್ದಾರೆ. ನಾನು ಭಾರತೀಯ ಅಂತ ಬಿಡ್ತಾ ಇಲ್ಲ ಅಂತ ನಂಗೆ ನೋಡಿದ ತಕ್ಷಣ ಗೊತ್ತಾಯಿತು. ಅವ್ರಿಗೇನಿದೆ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ. ಭಾರತೀಯರು ಅಂದರೆ 140 ಕೋಟಿ. ಆದರೆ ಎಲ್ಲರೂ ಒಂದೇ ಕ್ಯಾಟಗರಿಗೆ ನೀವು ಹೆಂಗೆ ತೂಗಾಕ್ತೀರಾ? ಈಗ ಕನ್ನಡಿಗರು, ಎಸ್ಪೆಷಲಿ ಸೌತ್ ಇಂಡಿಯನ್ಸು ತುಂಬ ಕಲ್ಚರ್ಡ್ ಜನ. ನಾನು ಬೇರೆಯವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಕನ್ನಡಿಗರು ಸೂಪರ್ ಅಂತ ಹೇಳ್ತಲ್ಲ. ಬಟ್ ಇರೋದ್ರಲ್ಲಿ ನಮ್ಮದು ತುಂಬ ಸಾಫ್ಟ್ ಕಲ್ಚರು. ನಾವೆಲ್ಲೂ ಯಾರಿಗೂ ತೊಂದರೆ ಕೊಡೋಲ್ಲ, ನೋವು ಕೊಡೋಲ್ಲ. ಈಗ ನೋಡಿ ಬೇರೆ ಬೇರೆ ಕಡೆ ದೇಶಗಳಲ್ಲಿ ನೀವು ಬೇಕಾದ್ರೆ ವೀಸಾಸ್ಗೆ ಅಪ್ಲೈ ಮಾಡಿ. ಅಮೆರಿಕಾ ವೀಸಾ, ಆಸ್ಟ್ರೇಲಿಯಾ ವೀಸಾ, ಯಾವ್ಯಾವ ದೊಡ್ಡ ದೊಡ್ಡ ಡೆವಲಪ್ಡ್ ದೇಶದ ವೀಸಾಸ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಂಗಳೂರು ಪಾಸ್ಪೋರ್ಟ್ ಆಗಿದ್ರೆ ನಿಮ್ಮದು ಬೇಗ ಅಪ್ರೂವಲ್ ಸಿಗುತ್ತೆ. ದಕ್ಷಿಣ ಭಾರತದ ಪಾಸ್ಪೋರ್ಟ್ಸ್ ಆಗಿದ್ರೆ ಬೇಗ ಅಪ್ರೂವಲ್ ಸಿಗುತ್ತೆ. ನೀವು ನಾರ್ತ್ ಇಂಡಿಯನ್ ಪಾಸ್ಪೋರ್ಟ್ಸ್ ಆಗಿದ್ರೆ ಈಗ ಹರಿಯಾಣ, ಪಂಜಾಬ್ ಇವನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವ್ರುಗಳು ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಡಂಕಿ ಮಾಡೋದು ಅಂದರೆ, ಡಂಕಿ ಅಂದರೆ ಇಲ್ಲೀಗಲ್ ಆಗಿ ಬೇರೆ ದೇಶಕ್ಕೆ ಬಾರ್ಡರ್ಸ್ ಮೂಲಕ ಕ್ರಾಸ್ ಮಾಡೋದು, ಪಾಸ್ಪೋರ್ಟ್ನ ಹರಿದಾಕ್ಬಿಡೋದು. ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾ ಇದೆ, ನೀವು ನನಗೆ ರಕ್ಷಣೆ ಕೊಡಿ, ರೆಫ್ಯೂಜಿ ಸ್ಟೇಟಸ್ನ ಮಾಡೋದು. ಈ ಥರ ಮಾಡಿ ನಮ್ಮ ದೇಶದ ಹೆಸರನ್ನು ಹಾಳು ಮಾಡಿದ್ದಾರೆ. ಆದರೆ ದೇಶ ಅನ್ನೋದು ತುಂಬ ದೊಡ್ಡ ಮಾತು. 140 ಕೋಟಿ ಜನಗಳನ್ನು ಒಂದೇ ತಕ್ಕಡಿಲಿ ಹೆಂಗೆ ತೂಗಾಕ್ತೀರಾ ನೀವು? ಅವನು ಯಾರೋ ಮಾಡ್ದ ಅಂದರೆ ನಾನು ಅದಕ್ಕೆ ಆನ್ಸರಬಲ್ಲ. ಅದಕ್ಕೆ ನಾನು ತುಂಬ ಸರಿ ಏನು ಹೇಳ್ತೀನಿ ಅಂದರೆ, ಭಾರತ ನನ್ನ ದೇಶ ಆದ್ರೂ ಕರ್ನಾಟಕ ನನಗೆ ಅತ್ಯಂತ ಮುಖ್ಯವಾದ. ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಕನ್ನಡಿಗರನ್ನು ಮತ್ತು ಕರ್ನಾಟಕವನ್ನು. ನಾನು ಭಾರತದ ರಾಯಭಾರಿ ಅಲ್ಲ ಸದ್ಯಕ್ಕೆ, ನಾನು ಕರ್ನಾಟಕದ ರಾಯಭಾರಿ. ಯಾಕಂದರೆ ಅಟ್ಲೀಸ್ಟ್ ನಾನು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ನಾನು ಇಡೀ ಭಾರತನ ಹೆಂಗೆ ಕಂಟ್ರೋಲ್ ಮಾಡಲಿ? ಅವ್ರು ಮಾಡೋ ತರಲೆಗಳಿಗೆಲ್ಲ ನಾವು ಹೆಂಗೆ ಹೊಣೆಗಾರ ಆಗ್ತೀವಿ? ನಮ್ಮ ಕಡೆಯಿಂದ ಆದಾಗ ನಾವು ಉತ್ತರ ಕೊಡೋಣ ಅಲ್ವಾ? ಈ ರೀತಿ. ಬಟ್ ನಿಮಗೆ ಈ ಥರ ರೇಸಿಸಮ್, ಈ ಥರ ಪ್ರಾಬ್ಲಮ್ಸು ಪ್ರತಿ ದೇಶದಲ್ಲಾಗತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದನಲ್ಲ, ಥೈಲ್ಯಾಂಡ್ ಹುಡುಗಿ ಕೊನೆಗೆ ನಾನು ಬಿಡದೆ ಆ ಪಾಲಿಸೀಸ್ನ ಅವಳಿಗೆ ಮತ್ತೆ ಓದಿಸಿ ಅವಳ ಮ್ಯಾನೇಜರ್ಸ್ನ ಕರೆಸಿ ಫೈನಲಿ ನಾನು ಹೋಗಿ ಅದೇ ಸ್ಕೈ ಬಾರಲ್ಲಿ ಇದ್ದು ಸ್ವಲ್ಪ ಹೊತ್ತು ವಾಪಸ್ ಬಂದೆ. ನಮ್ಮ ನಾವು ಯಾಕೆ ಬಿಟ್ಕೊಳ್ಳೋಣ? ನಾವು ತಪ್ಪು ಮಾಡಿಲ್ಲ ಅಂದರೆ ತಲೆ ತಗ್ಸ್ಬಾರ್ದು. ತಪ್ಪು ಮಾಡಿದರೆ ಅಫ್ಕೋರ್ಸ್ ಕಾಲಿಗೆ ಕ್ಷಮೆ ಕೇಳೋಣ. ಆದರೆ ನೀಟಾಗಿ ನಮ್ಮ ಮೈಂಡ್ ಕ್ಲಿಯರ್ ಇದ್ರೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ. ಹೌದು, ನಮಗೆ ಗೊತ್ತಿರಬೇಕು, ನಮ್ಗೆ ಕ್ಲಾರಿಟಿ ಇರಬೇಕು. ಅದಕ್ಕೆ ಹೇಳೋದು ಪಾಲಿಸೀಸು ಉದ್ದೇಶ ಬಹಳ ಮುಖ್ಯ. ಒಳ್ಳೇದು ಮಾಡ್ಬೋದು, ನಾವು ಏನು ಬೇಕೋ ಒಳ್ಳೇದು ಮಾಡ್ಬೋದು, ಅಥವಾ ಏನು ಬೇಕೋ ಮಾಡ್ಬೋದು. ಆದರೆ ನಮ್ಗೆ ಗೊತ್ತಿರಬೇಕು ನಮ್ಗೆ ಏನು ಮಾಡಬೇಕು ಅಂತ. ಓಕೆ, ಸೊ ನಾನು